ಅವರು ನಾವೆಲ್ಲರೂ ಮಿಸ್ ಮಾಡ್ಕೊಳ್ತಾ ಇದ್ವಿ. ಯಾಕೆಂದರೆ ವಿನೋದ್ ಅವರು ಇವತ್ತು ಇದ್ದಿದ್ರೆ ನಾವೆಲ್ರಿಗೂ ಭಾಳ ಖುಷಿಯಾಗಿರ್ತಿತ್ತು. ನಾವೇ ಇನ್ಫ್ಯಾಕ್ಟ್ ಅವ್ರಿಗೆ ಬರಬೇಡಿ ಅಂತ ಹೇಳಿದ್ವಿ. ಈ ಅವರು ಎಕ್ಸಾಷನ್ ಇರೋದ್ರಿಂದ ಇವತ್ತು ಮತ್ತು ನಿನ್ನೆ 2 ದಿವಸ ನೀವು ರೆಸ್ಟ್ ತಗೊಳ್ಳಿ, ನಾಳೆಯಿಂದ ಜಾಯ್ನ್ ಆಗಿ ಅಂತ ಕೇಳಿದ್ವಿ. ಇನ್ಫ್ಯಾಕ್ಟ್ ಅವ್ರು ಬರ್ತೀವಿ ಅಂತ ಹೇಳಿದ್ರು, ನಾವೇ ಬರಬೇಡಿ ನಾಳೆಯಿಂದ ಬನ್ನಿ ಅಂತ ಹೇಳಿದ್ವಿ. ಅವರು ನಾಳೆಯಿಂದ ಮತ್ತೆ ನಮ್ಮ ಪ್ರಮೋಷನ್ ಆ್ಯಕ್ಟಿವಿಟೀಸಿಗೆ ಜಾಯ್ನ್ ಆಗ್ತಾರೆ. ಆಮೇಲೆ ಧ್ರುವ ಅವರು ಎಷ್ಟು ಅವರ ದೊಡ್ಡಸ್ತಿಕೆಯನ್ನು ತೋರಿಸ್ದೆ, ಅವರು ಬಂದು ಅವರು ಒಪ್ಕೊಂಡು ನಮ್ಮ ಈ ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಒಂದು ಅಂದ್ರೆ ಇದನ್ನ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ, ನೆಗೆಟಿವ್ ಏನಲ್ಲಿ ಕೇಳ್ತಾ ಇಲ್ಲ. ಸಹಜವಾಗಿ ಅಂದ್ರೆ ಸಿನಿಮಾ ರಿಲೀಸ್ ವೇಳೆ ಒಂದು ಅನಿರೀಕ್ಷಿತ ಘಟನೆ ಅಂದ್ರೆ ಅವರ ಆರೋಗ್ಯದಲ್ಲಿ ಏರ್ಪೇರ್ ಆಗಿರ್ತಕ್ಕಂಥದ್ದು, ಆಸ್ಪತ್ರೆಗೆ ಹೋಗಿರುವಂಥದ್ದು ಎಲ್ಲವೂ ಕೂಡ ಗೊತ್ತಾಗಿದೆ ನಮಗೆ. ಅಂದ್ರೆ ಒಂದು ಈಗ ಹೊರಗಡೆ ಇರುವಂತಹ ಆಡಿಯನ್ಸ್ ದೃಷ್ಟಿಕೋನದಲ್ಲಿ ನೀವು ಹೇಳೋದಾದ್ರೆ ಎಲ್ಲ ಒಂದು ಕಡೆ ಚಿತ್ರತಂಡ ಇದನ್ನ ಅಂದ್ರೆ ಆರೋಗ್ಯದ ವಿಚಾರದಲ್ಲಿ ಖಂಡಿತ ನಾನು ಹೇಳ್ತಾ ಇದ್ದೀನಿ, ಅದು ನೆಗೆಟಿವ್ ಆಗಿ ನಾವು ತಗೊಳ್ತಾ ಇಲ್ಲ ಮಾಧ್ಯಮದವರು. ಎಲ್ಲ ಪ್ರಚಾರದ ಅನಿವಾರ್ಯತೆ ಹೀಗೆ ಮಾಡಿದ್ರ ಹೀಗೆ ಅಂತ ಒಂದಿಷ್ಟು ಕಲ್ಪನೆಗಳು ಬಂದಾಗ ಅದಕ್ಕೆ ಯಾವ ರೀತಿ ಚಿತ್ರತಂಡ ಸಮರ್ಥನೆ ಕೊಡ್ತೀರಿ ಅಂತ. ಈಗ ನಾನು ಹೆಂಗೆ ಇದೀನಲ್ಲ ನೋಡೋದಕ್ಕೆ, ನಾನು ಒಂದು ವೇಳೆ ಕುಸಿದಿದ್ರೆ ನೀವು ಓಕೆ, ಅದು ಪಾಪ ಹೆಂಗೋ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ವಿನೋದ್ ಅವರು ಅಷ್ಟು ಗಟ್ಟಿಮುಟ್ಟಾಗಿರೋರು, ಅವರು ಕುಸಿದ್ರೆ ಅದು ಪಾಸಿಟಿವ್ ಪಬ್ಲಿಸಿಟಿ ಹೇಗಾಗುತ್ತೆ, ಅಥವಾ ಅದನ್ನ ಬೇಕು ಅಂತ ಆ ಥರ ಗಿಮಿಕ್ ಯಾರು ಮಾಡಕ್ ಹೋಗ್ತಾರೆ? ಈ ಥರದ್ದು ಏನು ಇಲ್ಲ. ನಿಜವಾಗ್ಲೂ ಹಿ ವಾಸ್ ಅನ್ವೆಲ್, ಆದ್ರಿಂದ ಅದು ಆಯ್ತು ಅಷ್ಟೇ. ಅಲ್ಲ ಅಂದ್ರೆ ಈಗ ನೀವು ಫೇಸ್ ಮಾಡಿರ್ತೀರಾ, ಅದಕ್ಕೆ ನಿಮ್ಮ ಮುಖಾಂತರ ಒಂದು ಉತ್ತರ ಸಿಗ್ಲಿ ಅನ್ನೋದಕ್ಕೆ. ಅದೇ ನಾನು ಹೇಳ್ತಾರೋದು. ಒಂದಷ್ಟು ಒಳ್ಳೇದಾಯ್ತು ನೀವು ಕೇಳಿದ್ರಿ ಪ್ರಶ್ನೆ, ಥ್ಯಾಂಕ್ ಯು ಪ್ರಶ್ನೆ ಕೇಳಿದ್ದಕ್ಕೆ. ಆದರೆ ಇದು ಒಂದು ಗಿಮಿಕ್ ಆಗಿರುವಂಥದ್ದಲ್ಲ, ಇದು ಜೆನ್ಯೂನ್ ಆಗಿ ಆಯಿತು. ಇನ್ಫ್ಯಾಕ್ಟ್ ನಾವು ಮೊದಲು ಯಾರಿಗೂ ಹೇಳಿರಲಿಲ್ಲ. ಅದು ನ್ಯೂಸ್ ಆಚೆ ಹೋದಾಗ ನಾವು ಅನಿವಾರ್ಯತೆಯಿಂದ ನಾವು ಅದನ್ನ ಕಡೆಗೆ ಹೌದು ಈ ಥರ ಅವ್ರು ಕೊಲ್ಯಾಪ್ಸ್ ಆದರೂ ಅವರ ಆರೋಗ್ಯ ಕೆಟ್ಟಿದೆ ಅಂತ ಒಪ್ಕೊಂಡ್ವಿ. ಚೈತನ್ಯ ಸರ್, ಆದಿನಗಳು ಸಿನಿಮಾ ಒಂದು 100% ಒರಿಜಿನಲ್ ಸ್ಟೋರಿ ಇಟ್ಕೊಂಡು ಮಾಡಿದಂಥ ಸಿನಿಮಾ. ಈಗ ಬಲರಾಮನ ದಿನಗಳು ನೀವೇ ಹೇಳಿದಾಗೆ ಒಂದು ಫಿಕ್ಷನಲ್ ಸ್ಟೋರಿ. ಸೊ ಆ ಟೈಟಲ್ಗೆ ಯಾವ ಮಟ್ಟಿಗೆ ಜಸ್ಟಿಫಿಕೇಶನ್ ಕೊಡುತ್ತೆ ಅಂತ ಬಲರಾಮನ ದಿನಗಳು ಅಂತ ಬಂದಾಗ? ಇದು ರೌಡಿ ಶೀಟರ್ ಬಲರಾಮ ಅಂತ ಒಬ್ಬರಿದ್ರು, ಅವರ ಬಯೋಪಿಕ್ ಅಲ್ಲ ಇದು. ಅದರಿಂದ ಬಲರಾಮ ಅನ್ನೋದು ಒಂದು ಫಿಕ್ಷನಲ್ ಕ್ಯಾರೆಕ್ಟರ್. ನಾನು ಮತ್ತೆ ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳ್ತಾ ಇದ್ದೀನಿ. ಆ ಬಲರಾಮನ ದಿನಗಳು ಹೇಗೆ ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಹೇಳ್ತಾ ಇದ್ದೀನಿ. ಇದನ್ನ ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಲ್ಲ, ಇದು ಒಂದು ಫಿಕ್ಷನಲ್ ಸ್ಟೋರಿ. ಆದರೆ ನಿಜ ಜೀವನದ ಅನೇಕ ಘಟನೆಗಳ ಜನರ ಸ್ಫೂರ್ತಿ ಇದಕ್ಕಿದೆ, ಅದಂತೂ ಇದೆ. ಸುಪ್ರೀತ್ ಸರ್, ಈ ಕಡೆ ಇತ್ತೀಚೆಗೆ ಥಿಯೇಟರ್ ಸಮಸ್ಯೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಸೊ ಇತ್ತೀಚೆಗೆ ರೀಸೆಂಟಾಗಿ ರಿಲೀಸ್ ಆಗಿರ್ತಕ್ಕಂಥ ಒಂದು ಸಿನಿಮಾದವರು ಥಿಯೇಟ್ರಲ್ಲಿ ಕಣ್ಣೀರಾಗ್ತಾ ಇದ್ರು, ಥಿಯೇಟರ್ಗಳು ಸಿಗ್ತಾ ಇಲ್ಲ, ಸಿನಿಮಾ ಚೆನ್ನಾಗಿದೆ ಅಂತೇಳಿ. ಬೇಕಾದರೆ ನನ್ನನ್ನು ಚಪ್ಪಲಲ್ಲಿ ಹೊಡೆದುಬಿಡಿ, ಸಿನಿಮಾ ಸರಿ ಇಲ್ಲ, ಆ ರೀತಿ ಎಲ್ಲ ಪದಗಳನ್ನು ಬಳಸಿದ್ರು. ಸೊ ಈ ರೀತಿಯ ಥಿಯೇಟರ್ಗಳ ಸಮಸ್ಯೆ ಇತ್ತೀಚೆಗೆ ತುಂಬ ಎದುರಾಗ್ತಿದೆ. ಸೊ ಈ ಬಲರಾಮ ಸಿನಿಮಾಗೆ ಎಷ್ಟು ಥಿಯೇಟರ್ಗಳು ರಿಲೀಸ್ ಆಗ್ತಾ ಇದೆ ರಾಜ್ಯಾದ್ಯಂತ? ಸರ್, ಇದು 100+ ಥಿಯೇಟರ್ಸ್ ಸಿಂಗಲ್ ಸ್ಕ್ರೀನ್ಸಲ್ಲಿ ಇರುತ್ತೆ. ಇನ್ನು ಆಲ್ಮೋಸ್ಟ್ ಲೈಕ್ 50 to 50 ಆಡ್ ಸ್ಕ್ರೀನ್ಸ್ ಮಲ್ಟಿಪ್ಲೆಕ್ಸಸ್ಸಲ್ಲಿದೆ, ಅಲ್ಲಿ ರಿಲೀಸ್ ಆಗುತ್ತೆ. ಈಗ ಈ ಸಮಸ್ಯೆಗಳು ಯಾವಾಗ ಬರುತ್ತೆ ಅಂತಂದರೆ ಸರ್, ಈಗ ಹೊಸ ಸಿನಿಮಾಗಳು ಬಂದಾಗ, ಹೊಸಬರು ಬಂದಾಗ ಅದು ಸಮಸ್ಯೆ ಇರುತ್ತೆ. ಯಾಕಂದರೆ ಮೊದಲ ಹಾಗೆ ಒಂದು ಸಿನಿಮಾ ಪ್ರೂವ್ ಮಾಡೋದಕ್ಕೆ 1 ವೀಕ್, 1 ವಾರ 2 ವಾರ ಬೇಕಾಗಿತ್ತು. ಮುಂಚೆ ನೀವು ಒಂದು 10-15 ವರ್ಷದ ಹಿಂದೆ ಹೋದರೆ ಯಾವುದೇ ಸಿನಿಮಾ ಅಟ್ಲೀಸ್ಟ್ 1 ವಾರ ಸಸ್ಟೈನ್ ಆಗೋದು. ಇವತ್ತು ಹೇಗೆಂದರೆ ಮಾರ್ನಿಂಗ್ ಶೋ ರಿಲೀಸ್ ಆಗಿ ಈವ್ನಿಂಗ್ ಶೋ ಅಷ್ಟರಲ್ಲಿ ಅದು ಪ್ರೋಗ್ರೆಸ್ ಆಗಲಿಲ್ಲ ಅಂತಂದರೆ ಶೋಸ್ ರಿಮೂವ್ ಆಗೋಗುತ್ತೆ ಆಟೋಮೆಟಿಕ್ಕಾಗಿ. ಯಾಕೆ ಅಂತಂದರೆ ಇವತ್ತು ಒಂದು ಶೋ ರನ್ ಆಗಬೇಕು ಅಂತಂದರೆ ಒಂದು ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಮಲ್ಟಿಪ್ಲೆಕ್ಸಸ್ ಒಂದು ಶೋ ರನ್ ಆಗಬೇಕು ಅಂದ್ರೆ ಒಂದು ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇರುತ್ತೆ. ಅದು ಯಾವಾಗ ಅವ್ರಿಗೆ ಜನರೇಟ್ ಆಗಲ್ಲ ಅದನ್ನ ರಿಮೂವ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ಥಿಯೇಟರ್ ವರ್ಕ್ ಸರ್. ಶ್ರೇಯಸ್ ಸರ್, ಇದು ನಿಮಗೆ ಪ್ರಶ್ನೆ. ಅಂದ್ರೆ ನೀವು ಇಂಡಸ್ಟ್ರಿಗೆ ಬರೋಂಥ ಯೋಚನೆ ಜೊತೆಗೆ ಸರ್ ಇಲ್ಲಿ ಈ ಸಿನಿಮಾನೇ ಮಾಡಕ್ಕೆ ಒಂದು ಪರ್ಟಿಕ್ಯುಲರ್ ಕಾರಣ ಇದೆ ಅನ್ನೋಂಥ ಒಂದು ಎಲ್ಲ ನಾನು ಕೇಳಿರೋ ಮಾಹಿತಿ. ಅಂದ್ರೆ ಬಲರಾಮನಿಗೂ ಮತ್ತೆ ನಿಮ್ಗೆ ಪರಿಚಯದ ಬಗ್ಗೆ ಏನಾದ್ರು ಮಾತನಾಡ್ಬೋದಾ, ಅದರ ನಂಟಿನ ಬಗ್ಗೆ ಹೇಳ್ಬೋದಾ ಗೊತ್ತಿಲ್ಲ, ಯಾಕಂದ್ರೆ ನಿಮಗೆ ರಿಲೇಟಿವ್ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಹಲೋ, ಹಾಯ್ ಸರ್, ಜಗಿ ಸರ್, ನಮಸ್ತೆ. ಬಲರಾಮ್ ಅವ್ರದ್ದು ಹೌದು, ಒಂದೇ ಊರು ಒಂದೇ ಜನ ಎಲ್ಲ, ಅವ್ರಿಗೆ ಒಂದೇ ಜನ ಎಲ್ಲ ಒಂದೇ. ಬಟ್ ಅವ್ರದ್ದೇ ಕತೆ ಅಂತ ಸರ್ ಹೇಳಿದ್ರಲ್ಲ, ಅವ್ರದ್ದೇ ಕತೆ ಅಂತ ಅಲ್ಲ, ಇದೊಂದು ಫಿಕ್ಷನಲ್ ಕತೆ ಆಗುತ್ತೆ. ಬಟ್ ಗ್ಯಾಂಗ್ಸ್ಟರ್ ಕತೆನೇ ಮಾಡಬೇಕು ಅಂತ ಬಂದಿದ್ದು ನಾನು. ಇದಕ್ಕೆ ಒಬ್ಬರು ಯಾರು ಸರಿ ಅಂತ ಹುಡುಕಿದ್ದಕ್ಕೆ ನಮ್ಮ ಸರ್ ಸಿಕ್ಕಿದ್ರು. ಬಿಕಾಸ್ ನಾವೆಲ್ಲ ಆ ದಿನಗಳು ಫ್ಯಾನ್ಸು. ಅದು ಕಮ್ಮಿ ಅಂದರೂ 125 ಸತಿ ಸಿನಿಮಾ ನಾನೇ ನೋಡಿದ್ದೀನಿ ಆ ದಿನಗಳು. ಸೊ ರೀಕ್ರಿಯೇಟ್ ಮಾಡಬೇಕು ಅಂತಲೇ ಬಂದಿದ್ದು ಸರ್. ಆ ದಿನಗಳಿಗೆ ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಜನ ಬರ್ತಾರೋ 100% ಆ ರಿಸಲ್ಟ್ ಅಂತೂ ಸಿಗುತ್ತೆ. ಬಲರಾಮನ್ ಕತೆ ಅದು ಇದು ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಒಂದೇ ಊರು ಒಂದೇ ಜನ ಎಲ್ಲ ಒಂದೊಬ್ಬರೇ. ಚೈತನ್ಯ ಸರ್, ಆ ದಿನಗಳು ಬಂದು ಸುಮಾರು 9 ವರ್ಷ ಮುಗೀತು, 18 ವರ್ಷ ಸಾರಿ. ಸೊ
ಇನ್ನೊಂದು ವಿಚಾರ ಅಂದರೆ ಆ ಟೈಮಲ್ಲಿ ನೋಡುವಂಥ ವೀಕ್ಷಕರೇ ಬೇರೆ ಥರ ಇದ್ರು. ಸೊ ಇವಾಗಿನ ಜನ್ರೇಷನಲ್ಲಿ ಸಿನಿಮಾವನ್ನು ನೋಡುವ ರೀತಿನೇ ಬೇರೆ ಇದೆ. ಸೊ ಮ್ಯಾಚ್ ಮಾಡೋದು, ಯಾಕಂದರೆ ಅದೇ ನಿರ್ದೇಶಕರು ಅದೇ ಫ್ಲೇವರಲ್ಲಿ ತರ್ತಾ ಇದ್ದಾರೆ ಅಂದಾಗ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ. ಅದನ್ನು ರೀಚ್ ಮಾಡುವ ಪ್ರಯತ್ನ ನೀವು ಮಾಡಿದ್ದೀರಾ, ಅದು ಕಂಪ್ಲೀಟ್ ಆಗುತ್ತೆ ಅನ್ನುವಂಥ ಭರವಸೆ ಇದೆಯಾ? ನಂಗೆ ಅದೇ ನನಗೆ ಈ ಸಿನಿಮಾದ ಅಡ್ವಾಂಟೇಜ್ ಅಂತ ಅನ್ಸೋದು. ಈಗ ಕಾಂತಾರ ಸಿನಿಮಾ ಮಾಡಿ ಅದಾಗಿ 2 ವರ್ಷಕ್ಕೆ ಕಾಂತಾರ ಪಾರ್ಟ್ 2 ಮಾಡೋದು, ಅವಾಗ ಅದೇ ಪ್ಯಾಟ್ರನ್ನ ನೀವು ಸಸ್ಟೈನ್ ಮಾಡ್ಕೋಬೋದು. ದುರಂಧರ್ ಸಿನಿಮಾ ಮಾಡಿ ಅದ್ರ ಮಾರನೇ ಇನ್ನೊಂದು ವರ್ಷಕ್ಕೆ ದುರಂಧರ್ 2ನೇ ಪಾರ್ಟ್ ಮಾಡಿದಾಗ ಅದೇ ಪ್ಯಾಟರ್ನ್ ನೀವು ಸಸ್ಟೈನ್ ಮಾಡ್ಬೋದು. ಆದರೆ ಲಕಿಲಿ ನನಗೆ 18 ವರ್ಷ ಆಗಿದೆ. ಸೊ 18 ವರ್ಷಕ್ಕೂ ಇದಕ್ಕೂ ನಾನು ಯಾವುದೂ ಸಸ್ಟೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗಿನ ಜನ್ರೇಷನ್ಗೆ ಯಾವ ಥರ ಬೇಕೋ ಆ ರೀತಿ ನಾನು ಕಥೆಯನ್ನು ಹೇಳಿದ್ದೀನಿ. ಆ ದಿನಗಳು ಸಿನಿಮಾದ ಎಲ್ಲ ಎಲಿಮೆಂಟ್ಸ್ ಇದೆ, ಆದರೆ ಎಸೆನ್ಸ್ ಇದೆ. ಆದರೆ ಇವತ್ತಿನ ನರೇಷನ್ನ ಈ ಸಿನಿಮಾಗೆ ತಂದಿದ್ದೀನಿ. ಸರ್, ವಿನೋದ್ ಅವ್ರನ್ನ ಇದಕ್ಕೆ ಯಾವ ರೀತಿ ಪಳಗಿಸಿದ್ರಿಂದ, ಯಾಕಂದರೆ ಅವರು ಆಲ್ರೆಡಿ ಮಾಸಲ್ಲಿ ಎಕ್ಸ್ಪರ್ಟ್ ಸಿನಿಮಾ ಮಾಡೋದ್ರಲ್ಲಿ. ಬಟ್ ಬಲರಾಮನ ದಿನಗಳು ಅಂತ ಬಂದಾಗ ಆಗಲೇ ಹೇಳಿದಾಗೆ ಅದು ಬಲರಾಮ ಅನ್ನುವಂಥ ರೌಡಿ ಶೀಟ್ರಿ ಇದ್ದರು, ಅವ್ರದ್ದಲ್ಲ ಅಂತ ಹೇಳ್ತಿದ್ದೀರಾ. ಬಟ್ ಜನರು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಒಬ್ಬ ನಾಯಕ ನಟನನ್ನು ಹೆಂಗೆ ನೀವು ರೆಡಿ ಮಾಡಿದ್ರಿ ಅಂತ? ನಾನು ರೆಡಿ ಮಾಡಿದೆ ಅನ್ನೋದಕ್ಕಿಂತ ವಿನೋದ್ ಅವರು ಅಷ್ಟು ಕರೆಕ್ಟಾಗಿ ಆ ಪಾತ್ರಕ್ಕೆ ಒಗ್ಕೊಂಡ್ರು ಅಂತ ಹೇಳ್ಬೋದು. ಯಾಕೆಂದರೆ ಅವರು, ನಾನು ಅನೇಕ ಸತಿ ಹೇಳಿದ್ದೀನಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ಪ್ರತಿಭಾವಂತ ನಟರಲ್ಲಿ ಅವರೊಬ್ಬರು. ಎಲ್ಲ ರೀತಿಯ ಪಾತ್ರವನ್ನು ಮಾಡಬಲ್ಲ ಅಂತ ಒಬ್ಬರು ನಟರು. ಆಮೇಲೆ ಭಾಳ ಸೀರಿಯಸ್ ಅವರ ಕೆಲಸದ ಬಗ್ಗೆ, ವೆರಿ ಇನ್ವಾಲ್ವ್ಡ್, ಮೆಥಡ್ ಆ್ಯಕ್ಟರ್. ಅವರು ಈ 4 ತಿಂಗಳು ನಾವೇನು ಬಲರಾಮ ದಿನಗಳು ಶೂಟಿಂಗ್ ಮಾಡ್ತಿದ್ವಿ, ಅಷ್ಟು ವೇಳೆ ಅವರು ಬಲರಾಮನಾಗಿ ಜೀವಿಸಿದ್ರು. ಆಮೇಲೆ ಪ್ರತಿ ಹಂತದಲ್ಲೂ ಇನ್ವಾಲ್ವ್ ಆದರು. ಸೊ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಯಿತು. ಬಿಕಾಸ್ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದು, ನಾನು ಏನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಬಲರಾಮ, ಅದಕ್ಕಿಂತ 10 ಪಟ್ಟು ಅವರು ಬಲರಾಮನನ್ನು ಸ್ಕ್ರೀನ್ ಮೇಲೆ ತಂದರು. ನಾವು ಟೀಸರ್ ರಿಲೀಸ್ ಮಾಡಿದಾಗೆ ಎಷ್ಟೋ ಜನ ಅದ್ರ ಕೆಳಗೆ ಕಮೆಂಟ್ ಹಾಕಿದ್ದಾರೆ, ಬಲರಾಮ ಪಾತ್ರಕ್ಕೆ ವಿನೋದ್ ಅವ್ರು ಬಿಟ್ಟರೆ ಯಾರೂ ಆಗೋದೇ ಇಲ್ಲನೋ ಅನ್ನೋ ಮಟ್ಟಿಗೆ ಅವರು ಈ ಪಾತ್ರದಲ್ಲಿ ತೊಡಗಿಕೊಂಡಿದ್ದಾರೆ. ಸರ್, ನಾವು ಚೈತನ್ಯ ಸರ್, ಇಲ್ಲಿ ಸಾಕಷ್ಟು ಮಚ್ಚಾಗಿರ್ಬೋದು, ರಕ್ತ ಸಿಕ್ತ, ಈ ರೌಡಿಸಮ್, ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀವಿ, ಬಹಳ ಸಿನಿಮಾಗಳು ಬಂದಿದ್ದಾವೆ. ಆ ಎಲ್ಲ ಸಿನಿಮಾಗಳಿಗೆ ಬಲರಾಮನ ದಿನಗಳು ಹೇಗೆ ಭಿನ್ನವಾಗಿ ನಿಲ್ಲುತ್ತೆ ಅಂತ ಹೇಳಿ, ಅಂದರೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರಲ್ಲಿ. ನಾವು ಆ ದಿನಗಳು ಸಿನಿಮಾ ಮಾಡಿದಾಗಲೂ ಇದೇ ಪ್ರಶ್ನೆ ಬಂದಿತ್ತು ನಮಗೆ, ಇನ್ನೊಂದು ರೌಡಿಸಮ್ ಸಿನಿಮಾ ಮಾಡ್ತಿದ್ದೀರಾ? ನಾವು ಹೇಳ್ತಾ ಇದ್ವಿ, ಇಲ್ಲ ಇದು ಇನ್ನೊಂದು ರೌಡಿಸಮ್ ಸಿನಿಮಾ ಅಲ್ಲ, ಇದು ಬೇರೆ ಥರದ್ದೇ ರೌಡಿಸಮ್ ಸಿನಿಮಾ ಅಂತ. ಅದನ್ನು ನಾವು ಎಷ್ಟು ಹೇಳಿದ್ರು ಕಡೆಗೆ ಆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು, ಜನಕ್ಕೆ ಅರ್ಥ ಆಗೋದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂತ. ಅಂದರೆ ಒಂದು ರೌಡಿಸಮ್ ಕಥೆ ಅಂತಂದರೆ ಬರೀ ಮಚ್ಚು ಲಂಗು ಕೊಚ್ಚು ಕೊಲ್ಲು ಅಷ್ಟೇ ಅಲ್ಲ, ಅವ್ರಗಳ ಒಂದು ಭಾಳ ಎಮೋಷ್ನಲ್ ಆದಂಥ ಸ್ಟೋರಿಗಳಿರ್ತವೆ ಅವರಲ್ಲಿ. ಆಮೇಲೆ ಒಂದು ಕ್ರೈಮ್ ಇದೆಯಲ್ಲ, ಒಂದು ಕ್ರಿಮಿನಲ್ ವರ್ಲ್ಡು, ಅದಕ್ಕೂ ನಮ್ಮ ಜಗತ್ತಿಗೂ ಭಾಳ ಹತ್ತಿರದ ಸಂಬಂಧ ಇರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಒಂದು ನಗರವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅದರ ಕ್ರೈಮನ್ನು ಅರ್ಥ ಮಾಡ್ಕೋಬೇಕು. ಪ್ರತಿ ಹಂತದಲ್ಲೂ ಯಾವ್ಯಾವ ರೀತಿ ಕ್ರೈಮ್ ಬದಲಾಗ್ತಿರುತ್ತೋ ಅದೇ ರೀತಿ ಆ ನಗರದ ಪಾಲಿಟಿಕ್ಸ್, ಎಕನಾಮಿಕ್ಸ್ ಎಲ್ಲ ಬದಲಾಗ್ತಾ ಹೋಗುತ್ತೆ. ಅದೆಲ್ಲವನ್ನೂ ಒಂದು ರೀತಿ ಕಥೆಯ ಮೂಲಕ, ಒಂದು ಡ್ರಾಮ್ಯಾಟಿಕ್ ಆದಂಥ, ಭಾಳ ಎಮೋಷ್ನಲ್ ಆದಂಥ, ಭಾಳ ಹ್ಯೂಮನ್ ಆದ ಕಥೆ ಮೂಲಕ ನಾವು ಪ್ರೆಸೆಂಟ್ ಮಾಡುವ ಪ್ರಯತ್ನ ಈ ಬಲರಾಮನ ದಿನಗಳು ಸಿನಿಮಾ. ನಾನು ಆ ದಿನಗಳು ಸಿನಿಮಾಗೆ ಅಗ್ನಿಶ್ರೀಧರ್ ಅವ್ರ ಪರಿಚಯ ಆಗಿ, ಅಗ್ನಿಶ್ರೀಧರ್ ಅವ್ರು ನನಗೆ ಅನೇಕ ಜನ ಅಂಡರ್ವರ್ಲ್ಡ್ ಅವ್ರನ್ನ ಪರಿಚಯ ಮಾಡಿದ್ರು. ಅನೇಕ ಜನ ಅಂಡರ್ವರ್ಲ್ಡ್ ಅವ್ರಿಗೆ ಹೇಗೆ ಮಾತಾಡ್ತಿದ್ರು, ಅವ್ರ ಹಾವಭಾವ ಹೇಗಿರ್ತಿತ್ತು, ಅವರು ವ್ಯವಹಾರಗಳಿಗೆ ಹೇಗಿರ್ತಿತ್ತು, ಅದೆಲ್ಲ ಪರಿಚಯವನ್ನು ಅಗ್ನಿಶ್ರೀಧರ್ ಸರ್ ನನಗೆ ಮಾಡಿಕೊಟ್ಟಿದ್ರು. ಅದಲ್ಲದೆ ನಾನು ಪ್ಯಾಂಡಮಿಕ್ ಟೈಮಲ್ಲಿ ಸಾಕಷ್ಟು ಪುಸ್ತಕಗಳನ್ನ ಓದಿದೆ, ರಿಸರ್ಚ್ ಮಾಡಿದೆ. ಅದೆಲ್ಲದರ ಸ್ಫೂರ್ತಿ ಕೂಡ ತಗೊಂಡು ಅದನ್ನ ಕ್ರಿಯೇಟಿವ್ ಆಗಿ ಹೇಗೆ ನಾನು ಅಡ್ಯಾಪ್ಟ್ ಮಾಡೋಕ್ಕಾಗುತ್ತೋ ಹಾಗೆ ಬಲರಾಮನ ದಿನಗಳಲ್ಲಿ ನಾನು ರೂಪಾಂತರ ಮಾಡಿದ್ದೀನಿ. ಸಿಗಲಿ ಅಂತ ನಾನು ಬಯಸ್ತೀನಿ. ಯಾಕೆಂದರೆ ನನಗೆ ಎಷ್ಟೋ ಜನ ಈ ಆ ದಿನಗಳು ಸಿನಿಮಾನ ಕಲ್ಟ್ ಕ್ಲಾಸಿಕ್ ಅಂತ ಕರೆದಾಗ ಭಾಳ ಕೃತಜ್ಞತೆ, ಭಾಳ ನಮ್ರತೆ ಕೂಡ ಆಗುತ್ತೆ. ಯಾಕೆಂದರೆ ಒಂದು ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಅಂತ ಆಗೋದು ಅದು ರಿಲೀಸ್ ಆದಾಗಲ್ಲ, ಅದು ಬಂದು 10-15 ವರ್ಷ ಆದಮೇಲೂ ಜನ ಮನಸ್ಸಿನಲ್ಲಿ ಉಳ್ಕೊಂಡ್ರೆ ಆಗ ಅದು ಕಲ್ಟ್ ಕ್ಲಾಸಿಕ್. ಈಗ ಏನಾಗ್ತದೆ, ಮನಸ್ಸನ್ನ ಈಗ ಭಾಳ ಹಗುರವಾಗಿ ಆ ಪದಾನ ಬಳಸ್ತಾರೆ. ಒಂದು ಸಿನಿಮಾ ರಿಲೀಸ್ ಆದಾಗೆ ಇದೊಂದು ಕಲ್ಟ್ ಸಿನಿಮಾ ಅಂತ ಹೇಳ್ತಾರೆ. ಹಾಗಾಗೋದಿಲ್ಲ. ಅದು ಒಂದು ಸಿನಿಮಾ ರಿಲೀಸ್ ಆಗಬೇಕು, ಅದೊಂದು 10-15 ವರ್ಷ ಮನಸ್ಸಿನಲ್ಲಿ ಉಳ್ಕೋಬೇಕು, ಅದ್ರ ಬಗ್ಗೆ ಇನ್ನೂ ಜನ ರಿಸರ್ಚ್ ಮಾಡಬೇಕು. ಹಾಗಾದಾಗ ಆ ಸಿನಿಮಾ
ಒಂದು ಕಲ್ಟ್ ಕ್ಲಾಸಿಕ್ ಆಗುತ್ತೆ. ಬಲರಾಮನ ದಿನಗಳಿಗೆ ಆ ದಿನಗಳು ಅಷ್ಟೇ ಎಲ್ಲ ಎಫರ್ಟು, ಅಷ್ಟೇ ಎಲಿಮೆಂಟ್ಸು, ಅಷ್ಟೇ ಎಲ್ಲವೂ ನಾವು ಇನ್ನೂ ಆ ದಿನಗಳಿಗಿದ್ದ ಇದಕ್ಕಿಂತ 10ರಷ್ಟು ಪ್ರೊಡಕ್ಷನ್ ವ್ಯಾಲ್ಯೂಸು ಇದೆಲ್ಲ ತಂದಿದ್ದೀವಿ ಈ ಸಿನಿಮಾಗೆ. ಈ ಸಿನಿಮಾ ಕೂಡ ಅದೇ ರೀತಿಯ ದಾಖಲೆಯನ್ನು ಸೃಷ್ಟಿ ಮಾಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ಸರ್, ಇದು ಯೂಶಲಿ ಅಂದರೆ ಈ 10 ವರ್ಷದಲ್ಲಿ ಈ ಥರ ಅಂದರೆ ರೌಡಿಸಮ್ ವಿಷಯ ಇಟ್ಕೊಂಡು ಬಂದಂಥ ಸಿನಿಮಾಗಳು ಅಥವಾ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಬಂದಂಥ ಸಿನಿಮಾ ಆ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಒಂದು ಹಂತದ ಒಂದು ಚರ್ಚೆ ನಡೆಯುತ್ತೆ, ಇನ್ನೇನು ಸೆನ್ಸಾರ್ ಆಗಬೇಕು ಒಂದು ಹಂತದ ಚರ್ಚೆ ನಡೆಯುತ್ತೆ, ರಿಲೀಸ್ ಆದಮೇಲೆ ಇನ್ನೊಂದು ಚರ್ಚೆ ನಡೆಯುತ್ತೆ. ಸಿನಿಮಾ ರಿಲೀಸ್ ಆದ ನಂತರ ಬಲರಾಮನ ವಿಚಾರಕ್ಕೆ ಬರಬಹುದಾದಂತಹ ಒಂದಷ್ಟು ಚರ್ಚೆ, ಕಾಮೆಂಟ್ಸ್ಗಳಿಗೆ ನಿರ್ದೇಶಕರಾಗಿ ನೀವು ಹೇಗೆ ಸಿದ್ಧರಿದ್ದೀರಿ? ಒಬ್ಬ ಸಿನಿಮಾ ನಿರ್ದೇಶಕ ಯಾವಾಗಲೂ ಅದಕ್ಕೆ ಸಿದ್ಧ ಆಗಿರಬೇಕು. ಯಾಕೆಂದರೆ ನಾವು ಪಬ್ಲಿಕ್ ವ್ಯೂ ಅಲ್ಲಿ ಇರೋಂಥವ್ರು. ನಾವೊಂದು ಸಿನಿಮಾ ಮಾಡಿದ್ಮೇಲೆ ಇಟ್ ಈಸ್ ಓಪನ್ ಟು ಪಬ್ಲಿಕ್. ಅವರು ನಮಗೆ ಪ್ರಶ್ನೆಗಳನ್ನ ಕೇಳ್ಬೋದು, ಅದ್ರ ಬಗ್ಗೆ ಕಮೆಂಟ್ಸ್ಗಳನ್ನ ಪಾಸ್ ಮಾಡ್ಬೋದು, ರಿವ್ಯೂಗಳನ್ನ ಮಾಡ್ಬೋದು. ಅದಕ್ಕಾಗಿ ನಾನು ಬಹಳ ಕುತೂಹಲದಿಂದ ಕಾಯ್ತಿದ್ದೀನಿ. ಅದು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ, ಒಂದು ಅಂಡರ್ವರ್ಲ್ಡ್ ಕತೆ ಅಂದಾಗ ಎರಡೂ ಥರ ಎಲಿಮೆಂಟ್ಸು ಇರ್ತಾರೆ. ಹೌದು, ಬಟ್ ಯಾಕೆಂದರೆ ಅಲ್ಲಿ ಕೊತ್ವಾಲ್ ರಾಮಚಂದ್ರ ಮತ್ತು ಜಯರಾಜ್ ಮಾತಾಡ್ತಿದ್ದು ಆ ರೀತಿ, ನಾವು ಅಂತ ಮಾತಾಡ್ತಿದ್ರು, ನೋಡಿ ಇವರೇ ಅಂತಿದ್ರು, ಆಮೇಲೆ ಸರ್ ಅಂತ ಕರಿತಿದ್ರು. ನೀವು ಅಗ್ನಿಶ್ರೀಧರ್ ಸರ್ ಮಾತಾಡ್ಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವರು ಎಲ್ಲಿ ನಿಮ್ಮ ಪ್ರಕಾರ ನೀವೇನು ಅಂದ್ಕೊಳ್ತೀರೋ ಆ ಥರ ಮಾತಾಡ್ತಾರೆ. ಸೊ ಅಂಡರ್ವರ್ಲ್ಡ್ ಅಂದರೆ ಎಲ್ಲ ಥರದ ಎಲಿಮೆಂಟ್ಸು ಇದ್ದಾರೆ. ಎಲ್ಲ ಥರದ ಎಲಿಮೆಂಟ್ಸ್ ನಾನು ಇದರಲ್ಲಿ ಸೆರೆ ಹಿಡಿಯಲು ಪ್ರಯತ್ನ ಪಟ್ಟಿದ್ದೀನಿ. ಅಲ್ಲ, ಅದು ಒಳ್ಳೇದು. ಯಾಕೆಂದರೆ ನನಗೆ ಒಂದು ರೌಡಿಸಮ್ ಸಿನಿಮಾ ಅಂದಿದ ಕೂಡಲೇ ತೀರಾ ಘನಘೋರ ಕೆಟ್ಟು ಪದ ಮತ್ತು ಭೀಕರ ವಯಲೆನ್ಸನ್ನು ತೋರಿಸಿ ಮಾಡೋಕ್ಕಿಷ್ಟ ಇಲ್ಲ. ನನಗೆ ಇಡೀ ಕುಟುಂಬ ಕೂತ್ಕೊಂಡು ನೋಡೋವಂಥ ಸಿನಿಮಾ ಮಾಡೋಕ್ಕಿಷ್ಟ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು, ಹಿರಿಯ ವಯಸ್ಸಿನವ್ರು ಕೂಡ ನೋಡ್ಬೋದಂತ ನಮ್ಮ ಬಲರಾಮನ ದಿನಗಳು. ಆಯಿತು, UA ಸರ್ಟಿಫಿಕೇಟ್ ವಿತ್ ಕಟ್ಸ್. ಏನು ಹೇಳಬೇಕು? ಹೌದು, ವಿತ್ ರೆಸ್ಪೆಕ್ಟ್. ಓ, ನಾನು ಇನ್ ದ ಮೂವಿ ಹೌದಲ್ಲ, ವೆರಿ ಬ್ಯಾಡ್. ಎಲ್ರಿಗೂ ರೆಸ್ಪೆಕ್ಟ್ ಕೊಡಬೇಕು ಅಲ್ಲ? ವೈ ಸರ್? ಐ ಡಿಡ್ ಇವನ್ ನೋಟಿಸ್. ನನಗೆ ಇಷ್ಟು ಕನ್ನಡನೇ ಗೊತ್ತು. ಸೊ ನನಗೆ ಈ ಥರ ಐ ಡಿಡ್ ಇವನ್ ರೆಜಿಸ್ಟರ್ ದ್ಯಾಟ್. ಯಾಕೆ ಸರ್? ಅದು ನೀವು ಸಿನಿಮಾ ನೋಡಿದಾಗ ಗೊತ್ತಾಯ್ತು. Your last film, Adinagalu, you introduced not just Chetan, but lesser known people, facts like Shweta Srivatsav first film, Samyukta Ornad, a whole lot of talent. So who are the talent that you would say you would pick each cinema? First of all, I should thank you for being part of the casting of this film because you got amazing actors like Pratap on board. This film has two very interesting new introductions. One is Tejas Jairam. Teju is there. He is being introduced in this film. He is part of the Singli gang, and Aditya Ashray plays Singli, who's a small-time gangster and a very, very interesting, almost lizard-like character. And we have another person named Srinivas. Srinivas bandidara ivattu? Bandidare. Srinivas, who plays the role of Tommy. He is also, it's his first film. There are many others whose first film this is. ಆಮೇಲೆ ಇಲ್ಲಿ ಆ್ಯಕ್ಟ್ ಮಾಡಿರೋ ಅನೇಕರು ದೊಡ್ಡ ದೊಡ್ಡ ಹೆಸರುಗಳಿದ್ದಾರೆ. ಡ್ರ್ಯಾಗನ್ ಮಂಜು ಸರ್ ಇದ್ದಾರೆ, ಮತ್ತು ಪ್ರತಾಪ್, ಇವರೆಲ್ಲ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ಇನ್ನೂ ಎಷ್ಟೋ ಜನ ಒಂದೋ ಎರಡೋ ಸಿನಿಮಾ ಮಾಡಿದ್ದು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಅವರು ಒಂದು ಸ್ಟ್ಯಾಂಪನ್ನು ಹಾಕ್ತಾರೆ ಈ ಸಿನಿಮಾ ಮೂಲಕ ಅಂತ ನಾನು ಎದೆ ತಟ್ಕೊಂಡು ಹೇಳ್ಬೋದು. ಅದು ಅವರು ಅಷ್ಟು ಇನ್ವಾಲ್ವ್ ಆಗಿದ್ದಾರೆ. ಅವರು ಇನ್ನೂ ಬಲರಾಮನ ದಿನಗಳಿಂದ ಆಚೆ ಬಂದಿಲ್ಲ, ಅದಕ್ಕೆ ಆ ಬೆಂಕಿ ಇನ್ನೂ ಹಾಗೆ ಉಳ್ಕೊಂಡಿದೆ. ನೋಡಿ, ಪಠಾನ್ ಅಂತೂ ಅವರು ಆಲ್ಮೋಸ್ಟ್ ಅವರು ಇನ್ನು ಹೆಂಗೆ ಅವ್ರನ್ನ ಆಚೆ ಕರ್ಕೊಂಡ್ಬರೋದು. ನಾನು ಆ ದಿನಗಳು ಸಿನಿಮಾ ಮಾಡಿದಾಗ ಸತ್ಯ ಆಕ್ಟರ್ ಇದಾರಲ್ಲ, ಅವ್ರನ್ನ ಸರ್ದಾರ್ ಅನ್ನೋ ಒಂದು ಪಾತ್ರಕ್ಕೆ ಹಾಕಿದೆ. ಇವತ್ತಿಗೂ ಅವರು ಸರ್ದಾರ್ ಸತ್ಯ ಆಗ್ಬಿಟ್ರು. ಆ ರೀತಿ ನಮ್ಮ ಅನಿಲ್ ಈಗ ಪಠಾನ್ ಅನಿಲ್ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ.
I love the Kannada industry. It is my favorite industry. I worked in Tamil, Telugu, Hindi, Malayalam, but also because I was very spoiled. Every other language, like Sir was talking, I've worked with the casting director, gone for auditions, but over here I got launched with Apu. So obviously I've been spoiled from day one. But working with Chaitanya Sir has revived my excitement. He is just such an amazing filmmaker, such a sensitive man, and you can truly see it in his writing and his ways of presenting a film. When we started working on the project, I didn't realize how big of a film Adinagalu was. But through the course of the film and obviously in every press interaction, we realized the impact he's had. And it takes a very confident and very passionate storyteller to discover and try to work on other genres. So he's waited so long to come back with this genre. So I think that in itself is very exciting for all of us to have to watch. Which Kannada? Sorry? Obsessed with for me everything Kannada, because even at home if someone's talking to me first my favorite word is naughty magu, because in this movie I have a very naughty magu. But so anytime I have a little dog, so I'll always refer to him as my naughty magu. So I think and Dodmane Huruga, I like that title a lot of Apu. I feel like it suits him so much, so that is my favorite. ಖಂಡಿತ ಸರ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಪ್ರಭಾವ ಬೀರುತ್ತೆ. ನಮ್ಮ ಗುರುಗಳು ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ನಾನು ಸಿನಿಮಾ ಕಲ್ತಿದ್ದು, ಅವರ ಪ್ರಭಾವ ಕೂಡ ಇದೆ. ಸೊ ಪ್ರತಿಯೊಬ್ಬರಿಗೂ ಅವರ ಬೆಳೆದು ಬಂದ ವಾತಾವರಣ ಹಾಗೂ ಅವರ ಕುಟುಂಬ ಅವ್ರಿಗೆ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ನನಗೂ ಹಾಗೆ ಇರ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ದಯವಿಟ್ಟು ನೀವು ಮತ್ತೆ ಲಾಸ್ಟಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಪಾಪ ವಿನೋದ್ ಅವರು ಇದ್ರ ಪ್ರಚಾರ ಮಾಡಕ್ ಹೋಗಿ ಕಡೆಗೆ ಕೊಲ್ಯಾಪ್ಸ್ ಆಗೋ ಮಟ್ಟಿಗೆ ಹೋಗಿ ಪ್ರಚಾರ ಮಾಡಿದ್ದಾರೆ. ಅಂದ್ರೆ ಅಷ್ಟು ಆತಂಕ, ಅಷ್ಟು ಒಂದು ಹುಮ್ಮಸ್ಸು ನಮಗೆ ಈ ಸಿನಿಮಾ ಬಗ್ಗೆ ನಂಬಿಕೆ ಇದೆ. ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನಿಮಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಪ್ರಚಾರನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇದೇ ರೀತಿ ಮಾಡ್ತಾ ಹೋಗಿ ನಮ್ಮ ಎಲ್ಲರಿಗೂ ನಮ್ಮ ಜನರ ಹತ್ರ ಕರ್ಕೊಂಡು ಹೋಗೋದಕ್ಕೆ ನೀವೇ ನಮಗೆ ಇರೋ ಸೇತುವೆ ಅಂತ ನಾನು ಮತ್ತೆ ಹೇಳಿದ್ದೀನಿ. ದಯವಿಟ್ಟು ಈ ಸಿನಿಮಾಗೆ ಆದಷ್ಟು ಪಬ್ಲಿಸಿಟಿಯನ್ನು ಕೊಡಿ. ಇದೇ 26ನೇ ತಾರೀಕು ಕರ್ನಾಟಕದ ಎಲ್ಲ ಕಡೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಬರ್ತಿದೆ. KVN ಅಂತ ದೊಡ್ಡ ಸಂಸ್ಥೆ ನಮ್ಮ ಜೊತೆ ನಿಂತಿರೋದು ನಮಗೆ ದೊಡ್ಡ ಶಕ್ತಿನೇ ಹೌದು. ಎಲ್ಲರೂ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಈ ಸಿನಿಮಾ ನೋಡಿ.